ಇಡ್ಲಿ ಜೊತೆಗೆ ಯಾವ ಸಾರು ಬೇಕಾದರೂ ಕಾಂಬಿನೇಷನ್ ಆಗೋಗುತ್ತೆ. ಆದರೆ ನೀವು ಯಾವತ್ತಾದರೂ ಆಲೂಗಡ್ಡೆ ಸಾಗು ಜೊತೆಲಿ ತಿಂದಿದ್ದೀರಾ? ನಾನಿವತ್ತು ಮಾಡಿದ್ದೀನಿ ಗೊತ್ತಾ, ಎಷ್ಟು ಸೂಪರಾಗಿತ್ತು ಅಂದರೆ ಅಷ್ಟು ಸೂಪರಾಗಿತ್ತು. ನಾನಂತೂ ಒಂದೇ ಸತಿ 5 ಇಡ್ಲಿ ತಿಂದಿದ್ದೀನಿ. ಫಸ್ಟ್ 3 ಹಾಕ್ಕೊಂಡು ತಿಂದೆ, ಮತ್ತು 2 ಹಾಕ್ಕೊಂಡು ತಿಂದೆ. ಅಷ್ಟು ಚೆನ್ನಾಗಿತ್ತು. ಯೂಶ್ವಲಿ ನಾನು ಆಲೂಗಡ್ಡೆ ಎಲ್ಲ ಉಪಯೋಗಿಸೋದೇ ಇಲ್ಲ, ನಂಗೆ ಇಷ್ಟ ಆಗಲ್ಲ. ಬಟ್ ಈ ಸಾಗು ಜೊತೆಲಂತೂ ಅಂಥ ಆಹ್ಲಾದಕರವಾಗಿತ್ತು, ಅಷ್ಟು ಚೆನ್ನಾಗಿತ್ತು. ನನ್ನ ಮೊಮ್ಮಕ್ಕಳು ಕೇಳಿ ಕೇಳಿ ಹಾಕಿಸ್ಕೊಂಡು ತಿಂದರು. ಇದು ಆ್ಯಕ್ಚುಲಿ ನಾನು ಮಧ್ಯಾಹ್ನಕ್ಕೂ ಸೇರಿಸಿ ಅಂತ ಮಾಡಿದ್ದೆ, ಬಟ್ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮುಗ್ದೋಯ್ತು ಫ್ರೆಂಡ್ಸ್ ಇದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಆಲೂಗಡ್ಡೆ ಸಾಗು. ಇದು ಚಪಾತಿಗೆ, ದೋಸೆಗೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗಂತಲೇ ನಾನು ಮಧ್ಯಾಹ್ನಕ್ಕೂ ಸೇರಿಸಿ ಮಾಡ್ತಾಯಿದ್ದೀನಿ. ಬನ್ನಿ ಶುರು ಮಾಡೋಣ. ನಾನು ಮೊದಲಿಗೆ ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಈ ಥರ ಸಣ್ಣಕ್ಕೆ ಉದ್ದುದ್ದಕ್ಕೆ ಸ್ಲೇಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಒಂದೊಂದು ತರಕಾರಿಗಳು ಒಂದೊಂದು ಥರ ಹೆಚ್ಚಿ ಮಾಡೋದ್ರಿಂದ ಬೇರೆ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಅಲ್ವಾ ಫ್ರೆಂಡ್ಸ್? ಇವಾಗ ನೋಡಿ, ನಾವು ಇದನ್ನು ಸಾಗುಗಂತ ಹಾಕ್ತಾ ಇರೋದ್ರಿಂದ ಇದನ್ನು ಉದ್ದುದ್ದಕ್ಕೆ ಹೆಚ್ಕೊಂಡು ಹೀಗೆ ಹಾಕ್ತೀವಿ. ಪಲ್ಯಗಳಿಗೆಲ್ಲ ಆದರೆ ಬಾಕ್ಸ್ ಥರ ಕಟ್ ಮಾಡ್ಕೊಳ್ತೀವಿ. ನಾನು 3 ಮೀಡಿಯಮ್ ಸೈಜ್ ಟೊಮೆಟೊನೂ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಹೀಗೇ ಉದ್ದುದ್ದಕ್ಕೆ ಹೆಚ್ಕೊಳ್ಳೋಣ. ಇದನ್ನು ಸ್ಲೈಸಸ್ ಥರ ಕಟ್ ಮಾಡ್ಕೋಬೇಕು. ಬ್ರೆಡ್ ಸ್ಲೈಸಸ್ ಮಾಡ್ತೀವಲ್ಲ ಆ ಥರ. ಹೆಂಗೆ ಮಾಡಿದರೂ ಅದೆಲ್ಲ ಸಾರೊಳಗೆ ಹೋಗಿದ ತಕ್ಷಣ ಮುದ್ರಕೊಂಡು ಬಿಡುತ್ತೆ. ಹೇಗೆ ಮಾಡಿದ್ರು ಹೊಟ್ಟೆಗೆ ತಾನೇ ಹೋಗೋದು ಅಂತ ಬೇಕಾಬಿಟ್ಟು ಮಾಡಬಾರ್ದು. ನಾವು ತಿನ್ನೋ ಆಹಾರ ಪ್ರತಿಯೊಂದು ಕೂಡ ಅಪಿಯರೆನ್ಸ್ ಫಸ್ಟ್ ನೋಡ್ತೀವಿ ಅಲ್ವಾ? ನೋಡೋಕ್ಕೆ ಚೆನ್ನಾಗಿದ್ರಷ್ಟೇ ಮನಸ್ಸು ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ಹೇಗೇಗೋ ಅಡುಗೆನ ಖಂಡಿತ ಮಾಡಬೇಡಿ. ಮನಸ್ಸಿಟ್ಟು ಪ್ರೀತಿಯಿಂದ ಮಾಡಿದ್ರೆ ಸಿಂಪಲ್ಲಾಗಿರೋ ಅಡುಗೆ ಕೂಡ ಸೂಪರಾಗುತ್ತೆ. ಈಗ ಟೊಮೆಟೊದು ಮೇಲ್ಗಡೆ ಇದನ್ನು ಈ ಥರ ತೆಗೆದುಬಿಟ್ಟು ಇದನ್ನು ಅಷ್ಟೇ ಸ್ಲೈಸ್ ಥರ ಹೆಚ್ಚಿಟ್ಕೊಳ್ಳೋಣ. ಇದನ್ನು ಹಾಗೆಯೇ ಉದ್ದುದ್ದಕ್ಕೆ ಹೆಚ್ಚಿಟ್ಕೋಬೇಕು. ವಿಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ, ಅದಕ್ಕೆ ನಾನು ಇದನ್ನು ಹೆಚ್ಚೋದೆಲ್ಲ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಈಗ ಏನೇನು ಮಸಾಲೆಗಳು ಇಟ್ಕೊಂಡಿದ್ದೀವಿ ಅಂತ ನೋಡೋಣ. ಬಟ್ಲು ಒಳಗಡೆ ನಾನು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗಂತ. 8-10 ಕರಿಬೇವಿನ ಸೊಪ್ಪಿನ ಎಲೆಗಳು ಇಟ್ಕೊಂಡಿದ್ದೀನಿ. 2 ಬ್ಯಾಡಗಿ ಮೆಣಸಿನ್ಕಾಯಿನ ಸೀಳಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡೋಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಏನಪ್ಪ ಮೇನಾಗಿ ಬೇಕಾಗಿರೋ ಆಲೂಗಡ್ಡೆನೇ ಕಾಣಿಸ್ತಿಲ್ವಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಲ್ವ? ನಾನು ಇದೆಲ್ಲ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಕುಕ್ಕರಲ್ಲಿ ಬೇಯಕ್ಕಿಟ್ಟಿದ್ದೀನಿ. 4 ವಿಜಲ್ ಕೊಟ್ಟಿದ್ದೀನಿ. ಅದಕ್ಕೆ ಕುಕ್ಕರ್ ವಿಜಲ್ ಕೂಡ ಬಿಟ್ಟಿದೆ. ಅದಕ್ಕೆ ಈಗ ಆಲೂಗಡ್ಡೆನೆಲ್ಲ ಈ ಥರ ಈ ನೀರಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತೆಕ್ಕೊಂಡು. ಇದೊಂದು 2 ನಿಮಿಷ ಈ ಕಡೆ ಇಟ್ಬಿಟ್ಟು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಇದರಲ್ಲಿ ಒಗ್ಗರಣೆ ಮಾಡಿ ಆ ಟೊಮೆಟೊ ಎಲ್ಲ ಬೇಯೋ ಅಷ್ಟೊತ್ತಿಗೆ ನಾವು ಆಲೂಗಡ್ಡೆ ಸಿಪ್ಪೆ ಬಿಡಿಸ್ಕೋಬೋದು. ಅದಕ್ಕೆ ಆ ಕಡೆ ಇಟ್ಟಿದ್ದೀನಿ. ಅದನ್ನು ಒಂದು ದೊಡ್ಡ ಸ್ಪೂನಲ್ಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಬಟ್ಟಲ್ಲಿ ಇಟ್ಕೊಂಡಿರೋ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆನೆಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಈಗ ಸ್ಟವ್ವು ಸಿಮ್ಮಲ್ಲಿರಬೇಕು. ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂದಾದಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. 4 ಕಾಳು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ಈಗ ಒಂದು ಸೌಟ್ ತೊಗೊಂಡಿದ್ದನ್ನೆಲ್ಲ ಚೆನ್ನಾಗಿ ಕೆದಕ್ಕೋಬೇಕು. ಈಗ ತಕ್ಷಣವೇ ಈರುಳ್ಳಿ ಹಾಕ್ಕೊಂಬಿಡೋಣ. ಎಲ್ಲ ಈರುಳ್ಳಿ ಹಾಕ್ಕೊಂಬಿಟ್ಟಿದ್ದೀನಿ. ಜೊತೆಗೇ ಕರಿಬೇವಿನ ಸೊಪ್ಪು ಕೂಡ ಹಾಕ್ಬಿಡೋಣ. ಈಗ ಫ್ಲೇಮ್ನ ಹೈಯಲ್ಲಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ಈ ಥರ ಹುರ್ಕೊಂಡ್ರೆ ಸಾಕು. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಈ ಮಸಾಲೆಗಾಗೋಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ ಎರಡೂ ನಿಮಗೆ ಎಷ್ಟು ಬೇಕೋ, ನಿಮಗೆ ರುಚಿಗೆ ಜಾಸ್ತಿ ಬೇಕಾದರೆ ಜಾಸ್ತಿ, ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ. ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೋಬೇಕು. ಫುಲ್ ಮೆತ್ತಗಾಗಿ ಬಾಡೋಗ್ಬಿಡಬೇಕು ಆ ಥರ ಏನಿಲ್ಲ. ಈಗ ಸ್ಟವ್ ನಾನು ಫುಲ್ ಸಿಮ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹೆಚ್ಚಿಟ್ಕೊಂಡಿದ್ದನ್ನು ಟೊಮೆಟೊ ಎಲ್ಲ ಇದಕ್ಕೆ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಅದೆಲ್ಲ ಮಸಾಲೆ ಜೊತೆ ಎಲ್ಲ ಮಿಕ್ಸ್ ಆಗಬೇಕು, ಆ ಥರ ಹುರ್ಕೋಬೇಕು. ಈ ಸಾರು ಮಾಡುವಾಗ ಆದಷ್ಟು ಹಣ್ಣಾಗಿರೋ ಟೊಮೆಟೊನೇ ಉಪಯೋಗಿಸಿ. ಈಗ ಇದನ್ನು ಸ್ವಲ್ಪ ಕೆದಕ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಟೊಮೆಟೊ ರಸ ಎಲ್ಲ ಬಿಟ್ಟುಬಿಡಬೇಕು. ಟೊಮೆಟೊ ಸಿಪ್ಪೆ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ, ಆ ಥರ ಬೇಯಿಸ್ಕೋಬೇಕು. ಟೊಮೆಟೊ ಏನಾದರೂ ಸ್ವಲ್ಪ ಗಟ್ಟಿ ಟೊಮೆಟೊ ಹಾಕಿದರೆ ಸಿಪ್ಪೆ ಬೇಗ ಬಿಡೋದಿಲ್ಲ. ಅದಕ್ಕೆ ನೋಡಿಕೊಂಡು ಸ್ವಲ್ಪ ಸೌಟಲ್ಲಿ ಕೆದಕ್ಬಿಟ್ಟು
ಮತ್ತು ಇನ್ನೊಂದು ಸತಿ ಮಾಡಬೇಕು. ಈ ಥರ ಒಂದು 2-3 ಸತಿ ಮಾಡಿ ಬೇಯಿಸ್ಕೋಬೇಕು. ಒಂದು ಸತಿ ಅಂತ ಹೇಳ್ಬಿಟ್ಟು ಒಂದೇ ಸತಿ 5 ನಿಮಿಷ ಇಟ್ಬಿಟ್ರೆ ಕೆಳಗಡೆ ಎಲ್ಲ ಒಂದೊಂದು ಸತಿ ಸೀದೋಗ್ಬಿಡುತ್ತೆ. ಈಗ ಇದಕ್ಕೆ 1 ಚಮಚ ಅರಿಶಿಣದ ಪುಡಿ ಹಾಕ್ಕೊಳ್ತೀನಿ, 1 ಚಮಚ ಖಾರದ ಪುಡಿ ಹಾಕ್ಕೊಳ್ತೀನಿ, ಅಂದರೆ ಹಸಿಮೆಣಸಿನ ಪುಡಿ. ಈಗ ಈ ಪುಡಿ ಮಸಾಲೆ ಎಲ್ಲ ಚೆನ್ನಾಗಿ ಟೊಮೆಟೊ ಜೊತೆ ಹೊಂದ್ಕೋಬೇಕು. ಆ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು ಒಂದು 2-3 ನಿಮಿಷ. ಈಗ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ಒಂದು ಚಿಕ್ಕ ಬಟ್ಲಲ್ಲಿ 1.5 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಈಗ 2 ನಿಮಿಷ ಆಗಿದೆ ನೋಡಿ, ಟೊಮೆಟೊ ಎಲ್ಲ ಎಣ್ಣೆ ಬಿಟ್ಟಿದೆ. ಈಗ ಇದಕ್ಕೆ ನಾನು ಕಡಲೆ ಹಿಟ್ಟು ಕಲಸಿಟ್ಕೊಂಡಿದ್ನಲ್ವ 1.5 ಸ್ಪೂನಷ್ಟು, ಅದನ್ನು ಬಟ್ಲಲ್ಲಿ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಈಗಲೇ ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ನೋಡಿ. ಈ ಥರ ಚೆನ್ನಾಗಿ ಟೊಮೆಟೊ ಎಲ್ಲ ಮಿಕ್ಸ್ ಆಗಬೇಕು. ಸ್ವಲ್ಪ ನೋಡಿ ಗಟ್ಟಿಯಾಗಿತ್ತು, ಕೆಳಗಡೆ ತಳ ಹಿಡ್ದಿಲ್ಲ, ಆದರೆ ಇನ್ನೊಂದು 2 ನಿಮಿಷ ಬಿಟ್ಟಿದೆ ತಳ ಸೀದೋಗ್ಬಿಡ್ತಾಯಿತ್ತು. ಈಗ ಸ್ವಲ್ಪ ಸ್ವಲ್ಪ ನೀರನ್ನೇ ಸುತ್ತೋ ಕಡೆಯಿಂದ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಆ ನೀರು ಮಸಾಲೆ ಎಲ್ಲ ಮಿಕ್ಸ್ ಆಗಿ ಒಂದು ಹಂತಕ್ಕೆ ಬರೋ ತನಕ ಬೇಯಿಸ್ಕೋಬೇಕು. ಕಡಲೆ ಹಿಟ್ಟಿನ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಅದನ್ನು ಕುದಿಸ್ಕೋಬೇಕು ನಾವು ನೋಡಿ. ಈಗ ಇದು ಕುದಿಯೋಕ್ಕೆ ಶುರುವಾಗಿದೆ. ನಾನು ಆಲೂಗಡ್ಡೆ ಎಲ್ಲ ಬಿಡಿಸಿಟ್ಕೊಂಡಿದ್ನಲ್ವ, ಅದನ್ನು ದಾಲ್ ಪ್ರೆಸರ್ ಇರುತ್ತಲ್ವ ನಮಗೆ ಬೇಳೆನ ಮಸಿಯೋದು, ಅದರಲ್ಲಿ ಮಸ್ಕೊಳ್ತಾ ಇದ್ದೀನಿ. ಮಸ್ತು ಅದನ್ನು ತೆಗೆದು ಇವಾಗ ಈ ಕುದೀತಾ ಇರೋ ಸಾರಿಗೆ ಹಾಕ್ಬಿಡೋಣ ನೋಡಿ. ಈ ಥರ ಮಸ್ಕೊಂಡಿದ್ದೀನಿ. ತುಂಬ ಪೇಸ್ಟ್ ಹಂಗೂ ಮಾಡಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಆಲೂಗಡ್ಡೆ ಸಿಗಬೇಕು ಅಲ್ವಾ. ಆಲೂಗಡ್ಡೆ ಸಾಗು ಅಂದಮೇಲೆ ಸ್ವಲ್ಪ ಆಲೂಗಡ್ಡೆ ಸಿಕ್ಕರೆ ಚೆನ್ನಾಗಿರೋದು. ಆಲೂಗಡ್ಡೆನ ಪ್ರೆಸ್ ಮಾಡಿದ ಬಟ್ಲಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಸಹ ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಸೌಟ್ ತೊಗೊಂಡು ಚೆನ್ನಾಗಿ ಥರ ಪ್ರೆಸ್, ನಿಮಗೆ ದಪ್ಪ ಇದೆ ಅಂತ ಅನಿಸಿದರೆ ನಾವು ಸೌಟಲ್ಲಿ ಆ ಥರ ಅದನ್ನು ಸ್ಮ್ಯಾಶ್ ಮಾಡ್ಕೋಬೋದು. ಈಗ ನೋಡಿ ಈ ಥರ ಇದನ್ನು ಕಲಿಸ್ತಾ ಇರಬೇಕು. ಇನ್ನೊಂದು 2 ನಿಮಿಷ ಅದು ದಮ್ ಆಗಬೇಕು, ಅಲ್ಲಿ ತನಕ ಅದನ್ನು ಬೇಯಿಸ್ಕೋಬೇಕು. ನಾವು ಹಾಕಿರೋ ಆಲೂಗಡ್ಡೆಗೆ ಉಪ್ಪು, ಖಾರ, ಪುಡಿ ಎಲ್ಲ ಅದಕ್ಕೆ ಹೋಗಬೇಕು. ಅದಕ್ಕೆ ಈ ಥರ ಚೆನ್ನಾಗಿ ಸ್ವಲ್ಪ ಕೆದಕ್ಕೋಬೇಕು. ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಮುದ್ದೆ ಬೆಲ್ಲ ಹಾಕ್ತಾಯಿದ್ದೀನಿ. ಅದೇ ಅರ್ಧ ಚಮಚದಷ್ಟು ಹುಣಸೆ ಹಣ್ಣಿನ ಪ್ಯೂರಿ ಹಾಕ್ತಾಯಿದ್ದೀನಿ ನಾನು. ಈಗ ಈ ಸೌಟಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಎಷ್ಟು ತಿಕ್ಕಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೆಲ್ಲ ಆದಮೇಲೆ ಚೆನ್ನಾಗಿ ಕುದಿಯೋಕ್ಕೆ ಶುರುವಾಗುತ್ತಲ್ಲ, ಆವಾಗ ಮತ್ತೆ 1 ನಿಮಿಷ ಮುಚ್ಚಳ ಮುಚ್ಚಿ ಕುದಿಸ್ಕೋಬೇಕು. ಈಗ ನೋಡೋಣ ನಮ್ಮ ಆಲೂ ಸಾಗು ಹೇಗೆ ಬಂದಿದೆ ಅಂತ. ನೋಡಿ ಕುದೀತಾ ಇದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ವ ತಿಕ್ಕಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ಇದು ಎಷ್ಟು ತಿಳಿಬೇಕೋ ಅಷ್ಟು ನೀರು ಬೇಕಾದರೆ ನೀವು ಹಾಕ್ಕೋಬೋದು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಈಗ ನಮ್ಮ ಆಲೂ ಸಾಗು ರೆಡಿಯಾಗಿದೆ. ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಡ್ಲಿ ಕೂಡ ರೆಡಿಯಾಗಿದೆ, ಬಿಸಿ ಬಿಸಿಯಾಗಿದೆ ಇಡ್ಲಿ ನೋಡಿ. ಸ್ಪಾಂಜಿ ಇಡ್ಲಿಗೆ ಘಮ ಘಮ ಅನ್ನೋ ಆಲೂ ಸಾಗು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.